ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ನಮಗೆ ಕೆಲವೆಲ್ಲ ಸಮಸ್ಯೆಗಳಿರ್ತವೆ, ರೈಟ್ ತಾನೆ? ಆ ಸಮಸ್ಯೆಗಳಿಗೆ ನಮ್ಮಲ್ಲಿ ಕೆಲವು ವೇದಿಕ್ ಸ್ವಿಚ್ ವರ್ಡ್ಸ್ ಇದೆ. ಓಕೆ, ಆ ವೇದಿಕ್ ಸ್ವಿಚ್ ವರ್ಡ್ಗಳನ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೇನೆ ಕೆಲವೊಂದು. ಸೊ ಅದನ್ನ ದಯವಿಟ್ಟು ನಿಮ್ಮ ಅಂತ ಸಮಸ್ಯೆ ಬಂದಾಗ ಅದನ್ನ ಪ್ರತಿದಿನ ನೀವು ಚಾಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಏನಾಗುತ್ತೆ, ಎಲ್ಲೊಂದು ಕಡೆ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅದರ ಮುಖಾಂತರ ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರೋದು. ಓಕೆನಾ? ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಬಹಳ 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 ಇಲ್ಲೊಂದು ಸ್ವಿಚ್ ವರ್ಡ್ ಇದೆ ನೋಡಿ, ಇದೊಂದು ಟನ್. ಓಕೆನಾ? ಟನ್, TAN, ಟನ್. ಟ್ಯಾನ್ ಅಲ್ಲ, ಟನ್. ಟನ್, 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 ಈ ರೀತಿ. ಓಕೆ, ಈಗ ನಿಮ್ಗೆ ಏನಾದ್ರೂ ಅಂತರ್ಶ್ರಾವಕ ವ್ಯವಸ್ಥೆ ಅಲ್ಲೇನೋ ಪ್ರಾಬ್ಲಮ್ ಇದೆ, ದೈಹಿಕ ರೀತಿಯಲ್ಲಿ ಸಮಸ್ಯೆ ಇದೆ, ತುಂಬಾ ನೋವಿದೆ, ಯಾವುದೋ ಒಂದು ಪಾರ್ಟ್ ಅಲ್ಲಿ ತುಂಬಾ ನೋವಿದೆ, ಸ್ತ್ರೀಯರಿಗೆ ಏನೋ ಸಮಸ್ಯೆಗಳಿದೆ, ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದೆ, ಮೂರ್ಛೆ ರೋಗ ಇದೆ ಅಂತೆಲ್ಲ ಇದ್ದಾಗ, ಬಿಕ್ಕಳಿಗೆ ಬಂದಾಗ ಕೂಡ ಅಲ್ವಾ. ಸೊ ಈ ಒಂದು ಸ್ವಿಚ್ ವರ್ಡ್ ಅನ್ನ ಒಂದು ಕಡೆಯಲ್ಲಿ ಕುಳಿತುಕೊಂಡು ಯಾತೋ ನೀವು ಬಾಯಲ್ಲಿ ಚಾಂಟ್ ಮಾಡಿ, ಟನ್ 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 ಟನ್, ಎಷ್ಟಾಗುತ್ತೋ ಅಷ್ಟು. ಅದ್ರ ಜೊತೆಗೆ ನಿಮ್ಗೆ ಅದು ಜೋರಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮನಸ್ಸಲ್ಲಿ ಅದನ್ನ ಎಣಿಸ್ಕೊಳ್ಳಿ, ಟನ್ 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 ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಎಡಗೈ ಏನಿರಲ್ಲ, ಎಡಗೈಯ ಈ ಪಾರ್ಟ್ ಅಲ್ಲಿ ಟನ್ ಅಂತ ನೀವು ಒಂದು ಬ್ಲೂ ಕಲರ್ ಪೆನ್ ಅಲ್ಲಿ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಥವಾ ನಿಮ್ಗೆ ಎಲ್ಲಿ ನೋವಾಗ್ತಾ ಉಂಟು ಅಲ್ವಾ, ಈಗ ಹೊಟ್ಟೆಯಲ್ಲಿ ನೋವಾಗ್ತಾ ಉಂಟು, ಹೊಟ್ಟೆಯ ಮೇಲೆ ಟನ್ ಅಂತ ಬರ್ಕೊಳ್ಬಹುದು. ಭುಜ ನೋವಾಗ್ತಾ ಉಂಟು, ಭುಜದ ಮೇಲೆ ಟನ್ ಅಂತ ಬರ್ಕೊಳ್ಬಹುದು. ಇದು ಕೂಡ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಇದು ಟೆಸ್ಟೆಡ್ ಇದೆಲ್ಲ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ. ಎಮರ್ಜೆನ್ಸಿಲಿ ಇದು ಬಹಳ ಕೆಲಸ ಮಾಡುತ್ತೆ. ಆವಾಗ ನಿಮ್ಗೆ ನೋಡಿ, ಇದನ್ನ ಕಡೆಗಣಿಸಬೇಡಿ. ಓಕೆ, ಎಮರ್ಜೆನ್ಸಿಲಿ ಇದನ್ನು ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಒಂದು ಕಾಗದದಲ್ಲಿ ಬರೆದು ಕೂಡ ತಲೆದಿಂಬಿನೊಳಗೆ ಹಾಕಿ ಕೂಡ ನೀವು ಇಡ್ಬೋದು. ಈಗ ಯಾರಾದ್ರೂ ತುಂಬಾನೇ ಅನಾರೋಗ್ಯವಂತ ವ್ಯಕ್ತಿಗಳಿದ್ದಾರೆ, ಅವ್ರಿಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ, ಸೊ ಅವ್ರ ಎಡಗೈಯಲ್ಲಿ ಟನ್ ಅಂತ ಬರೀರಿ. ಆನಂತರ ಅವರ ಒಂದು ಸಣ್ಣ ಕಾಗದಲ್ಲಿ ಟನ್ ಅಂತ ಬರೆದು ಅದನ್ನ ಅವರ ತಲೆದಿಂಬಿನೊಳಗೆ ಕೂಡ ಹಾಕಿ ಇಡ್ಬೋದು. ಇದರ ಮುಖಾಂತರ ಕೂಡ ಅವ್ರು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಅವ್ರ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಸ್ವಿಚ್ ವರ್ಡ್ ಇದೆ, ಅದು ಬಂದು ಗಮ್. ಗಮ್, ಓಕೆನಾ? ಅದು ಆಕ್ಚುಲಿ ಗಮ್. ಓಕೆ, ಹೀಗೆ ಗನ್ ಅಲ್ಲ, ಗಮ್. ಇದಲ್ಲ, ಇದನ್ನ ತೆಗೆದುಬೇಡ. ಓಕೆ, ಗಮ್, ಈ ರೀತಿ ಗಮ್. ಓಕೆನಾ? ಇಲ್ಲಿ ಕೊಟ್ಟಿದೆ ನೋಡಿ, ಗಮ್. ಇದು ಗಣಪತಿಗೆ ಸಂಬಂಧಪಟ್ಟಂತ ಸ್ವಿಚ್ ವರ್ಡ್ ಆಗಿರುತ್ತೆ. ಇದರ ಉಪಯೋಗ ಏನಿರ್ತದೆ, ಹಠಾತ್ ಅಡಚಣೆ, ಏನೋ ಕೂಡಲೇ ತೊಂದರೆ ಬಂದ್ಬಿಡ್ತು, ಹಠಾತ್ ಅಡಚಣೆ ಆಯಿತು, ಎಲ್ಲ ನಿಂತೋಗ್ಬಿಟ್ಟಿದೆ, ಕೆಟ್ಟ ಕನಸುಗಳು ಬರುವುದು, ಕೆಲವು ಕೆಲಸ ಕಾರ್ಯಗಳು ಬಾಕಿ ಬಾಕಿ ಉಳಿದು ಬಿಟ್ಟಿರ್ತವೆ, ಸಂಬಂಧಗಳಲ್ಲಿ ವಿವಾದಗಳಿರ್ತವೆ, ಅಗೋಚರ ಭಯ ನಿಮ್ಮನ್ನ ಕಾಡ್ತಾ ಉಂಟು ಅಂತಾದಾಗ ಈ ಒಂದು ಸ್ವಿಚ್ ವರ್ಡ್ ಅನ್ನು ಚಾಂಟ್ ಮಾಡ್ಬೇಕು. ಹೇಗೆ ಚಾಂಟ್ ಮಾಡ್ಬೇಕು? ಒಂದು ಕಡೆ ಕುಳಿತುಕೊಂಡು ಗಮ್ 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 ಅಂತ ಹೇಳುವುದಲ್ಲ, ಅಥವಾ ಮೆಲ್ಲ ನಿಧಾನವಾಗಿ ಹೊಟ್ಟೆ ಒಳಗಿಂದ ಬರುವ ಹಾಗೆ ಗಮ್ 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 ಗಮ್. ತೋ ಬಹಳ ಸಿನ್ಸಿಯರ್ ಆಗಿ, ತುಂಬಾನೇ ಇಮೋಷನಲ್ ಆಗಿ ಇದನ್ನ ಚಾಂಟ್ ಮಾಡ್ಬೇಕು. ಆವಾಗ ನಿಮ್ಗೆ ಅಲ್ಲೇನ್ ಸಮಸ್ಯೆಗಳು ಬರ್ತಾ ಉಂಟು ಮೇ ಬಿ ದೂರ ಆಗ್ಬೋದು. ಆನಂತರ ಈ ಎಡಗೈಯಲ್ಲಿ ಕೂಡ ಅದನ್ನ ಬರ್ಕೊಳ್ಬಹುದು, ಒಂದು ಬ್ಲೂ ಕಲರ್ ಪೆನ್ ಅಲ್ಲಿ. ಅದು ಬಹಳ ಚೆನ್ನಾಗಿ ಅದು ವರ್ಕ್ ಅಂತೂ ನಿಮ್ಮ ಪಾಲಿಗೆ ಆಗುತ್ತೆ. ಟ್ರೈ ಮಾಡಿ, ಯಾರು ಕೂಡ ನೋಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಹಠಾತ್ ಅಡಚಣೆ, ಕೆಟ್ಟ ಕನಸುಗಳು, ಆನಂದ ಬಾಕಿ ಇರೋ ಯಾವುದೇ ಕೆಲಸ ಬಾಕಿ ಉಂಟು, ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಗಣಪತಿಯ ಕೃಪಾ ಕಟಾಕ್ಷ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇಲ್ಲೊಂದು ಸ್ವಿಚ್ ವರ್ಡ್ ಇದೆ ನೋಡಿ, ಇದು ಬಂದು ಶ್ರೀ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು. ಸ್ಟ್ರೀಮ್ ಅಷ್ಟೇ, ಬೇರೆ ಏನಿಲ್ಲ, ಸ್ಟ್ರೀಮ್ ಅಲ್ವಾ? ನಿಮಗೇನು ನೋಡಿ, ಅದನ್ನ ಚಾಂಟ್ ಮಾಡ್ಲಿಕ್ಕೆ ನೀವು ಇಂಥ ಮಾಲೆಯನ್ನು ಕೂಡ ತಗೊಳ್ಬಹುದು, ರೈಟ್ ತಾನೆ? ಇಂಥ ಮಾಲೆ ತಗೊಂಡು ಅದರಲ್ಲಿ ಕೂಡ ಸ್ಟ್ರೀಮ್ ಅಂತ ಚಾಂಟ್ ಮಾಡ್ಬೋದು. ಈ ಸ್ಟ್ರೀಮ್ ಅಂತ ಚಾಂಟ್ ಮಾಡ್ಬೇಕಾದ್ರೆ ಇದನ್ನ ಈ ಧ್ಯಾನ ಮುದ್ರೆ ಮಾಡ್ಕೊಳ್ಳಿ. ಆನಂತರ ಇದನ್ನ ಈ ರೀತಿ, ರೈಟ್ ತಾನೆ? ಈ ರೀತಿ ಓಕೆ, ಈ ರೀತಿ ಇದನ್ನ ಪ್ರೆಸ್ ಮಾಡಿ. ಓಕೆ, ಹೀಗೆ. ಓಕೆ, ಹೀಗೆ ಹೀಗೆ ಮಾಡಿ, ಶ್ರೀಮ್ 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 ಶ್ರೀಮ್. ನೋಟ್ ಲೆಕ್ಕ ಮಾಡ್ತಿರಲ್ವ ಹೀಗೆ, ಸೊ ಹೀಗೇನೆ ಮಾಡುವಂಥದ್ದು. ನೋಟ್ ಲೆಕ್ಕ ಮಾಡ್ತಿರಲ್ವ, ಅದನ್ನ ಹೀಗೆ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಶ್ರೀಮ್ 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 ಶ್ರೀಮ್. ಓಕೆನಾ? ಬಹಳ ನಿಧಾನಗತಿಯಲ್ಲಿ, ಬಹಳ ಪ್ರೀತಿಯಿಂದ, ಬಹಳ ಇಮೋಷನಲ್ ಆಗಿ ಸೊ ಇದನ್ನ ನೀವು ಮಾಡ್ಬೇಕು. ಇದು ಯಾಕೆ? ಹಣಕ್ಕೆ ಸಂಬಂಧಪಟ್ಟಂತೆ. ಸಾಲ ಕೊಟ್ಟಿರೋ ಹಣ ವಾಪಸ್ ಬಂದಿಲ್ಲ ಅಂದಾಗ, ಆಕ್ಚುಲಿ ದುಡ್ಡಿಗೆ ಸಂಬಂಧಪಟ್ಟಂತೆ, ಮೇ ಬಿ ಎಲ್ಲಿಂದ ಕೂಡ ದುಡ್ಡು ಬರ್ಬೋದು ನಿಮ್ಗೆ. ಇದು ಬಹಳ ಟೆಸ್ಟೆಡ್ ಆಗಿರುವಂತದ್ದು, ತುಂಬಾ ಜನಕ್ಕೆ ನಾವು ಕೊಟ್ಟಿರುವಂತದ್ದು, ತುಂಬಾ ಲಾಭ ಆಗಿರುವಂತದ್ದು, ಖುದ್ದು ನಾವು ದಿನ ಇದನ್ನ ಪಠನೆ ಮಾಡುವಂತದ್ದು. ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಶ್ರೀಮ್ ಶ್ರೀಮ್ ಶ್ರೀ, ಇದೆಲ್ಲ ವೇದಿಕ್ ಸ್ವಿಚ್ ವರ್ಡ್ ಆಗಿರ್ತದೆ. ಇದು ಬಹಳ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ. ಯಾರು ಬೇಕಾದ್ರೂ ಇದನ್ನ ಟ್ರೈ ಮಾಡಿ ನೋಡ್ಬೋದು. ಇಲ್ಲೊಂದು ಸ್ವಿಚ್ ವರ್ಡ್ ಇದೆ ನೋಡಿ, ಇದು ಕ್ರೀಮ್ ಅಂತ. ಇದು ಕಾಳಿ ದೇವತೆಗೆ ಸಂಬಂಧಪಟ್ಟದ್ದು ಸ್ವಿಚ್ ವರ್ಡ್. ಓಕೆನಾ? ಸೊ ಇದರ ಉಪಯೋಗ ನಿಮ್ಗೆ ಆಗುತ್ತೆ. ಹಾಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಯಾರೋ ನಮ್ಮಲ್ಲಿ ಮಾಟ ಮಾಡಿದ್ದಾರೆ, ಯಂತ್ರ ಮಾಡಿದ್ದಾರೆ, ಮಂತ್ರ ಮಾಡಿ ಬಿಸಾಡಿದ್ದಾರೆ, ಅಥವಾ ತುಂಬಾ ನಮ್ಗೆ ಒಂದು ದೃಷ್ಟಿ ಬಿದ್ದಿದೆ ಅಂತದ್ದೆಲ್ಲ ಇದ್ದಾಗ, ತುಂಬಾ ದುಃಖ,
ಕ್ರೀಮ್ ಎನ್ನುವ ಸ್ವಿಚ್ ವರ್ಡ್ ಅನ್ನ ನೀವು ಬಳಸಬಹುದು. ಓಕೆನಾ? ಸೊ ಇದನ್ನ ಒಂದು ಕಡೆ ಕುಳಿತುಕೊಂಡು ಕಾಳಿ ದೇವಿಯನ್ನ ನೆನೆಸ್ಕೊಂಡು ಕ್ರೀಮ್ 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 ಎಷ್ಟು ಬಾರಿ ಬೇಕಾದ್ರೂ ಉಚ್ಚಾರಣೆ ಮಾಡ್ಬೋದು. ಆನಂತರ ಈ ಕೈಯಲ್ಲಿ ನೀವು ಎಡಗೈಯಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ ಅದನ್ನ ಡೆಫಿನೆಟ್ ಆಗಿ ಬರ್ಕೊಂಡಾಗ ನಿಮ್ಗೇನು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಕಣ್ಣಿನ ದೃಷ್ಟಿ ಬಿದ್ದಿದೆ, ತುಂಬಾ ದುಃಖದಲ್ಲಿದ್ದೀರಾ ಅಥವಾ ಪ್ರೊಟೆಕ್ಷನ್ ಬೇಕು ನಿಮ್ಗೆ, ಖಂಡಿತ ಈ ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡಿದಾಗ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಅಥವಾ ಸಮಸ್ಯೆಗಳಿಂದ ಮುಕ್ತರಾಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇಲ್ಲೊಂದು ಸ್ವಿಚ್ ವರ್ಡ್ ಇದೆ ನೋಡಿ, ಇದು ಐಮ್ ಅಂತ. ಐಮ್, ಓಕೆ, ಬರೇ ಐಮ್ ಅಂತ. ಇದು ದೇವಿ ಸರಸ್ವತಿಗೆ ಸಂಬಂಧಪಟ್ಟದ್ದು. ಸೊ ಮಕ್ಕಳಿಗೆ ಇದನ್ನ ಹೇಳಿಕೊಡ್ಬೋದು, ಖುದ್ದು ನೀವು ಚಾಂಟ್ ಮಾಡ್ಬೋದು ಬೇಕಾದ್ರೆ, ಏನು ತೊಂದರೆ ಇಲ್ಲ. ಸೊ ಮಕ್ಕಳ ಎಡಗೈಯಲ್ಲಿ ಕೂಡ ಇದನ್ನ ಬರೀಬಹುದು. ಐಮ್ ಅಂತ ಬರೆದು ಒಂದು ಚೀಟಿಯಲ್ಲಿ ಬರೆದು ಅದನ್ನ ಅವರ ಬ್ಯಾಗ್ ಅಲ್ಲಿ ಕೂಡ ನೀವು ಇಟ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇದು ಶಿಕ್ಷಣಕ್ಕೆ, ಜ್ಞಾನಕ್ಕೆ, ಬುದ್ಧಿವಂತಿಕೆಗೆ ಮತ್ತೆ ಏಕಾಗ್ರತೆಗೆ, ಸಂಗೀತ ಕಲಿಯುವವರಿಗೆ ಇದು ಬಹಳ ಫೇವರಬಲ್ ಆಗುತ್ತೆ. ಚಾಂಟ್ ಮಾಡಬೇಕು ಐಮ್ 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 ಐಮ್, ಈ ರೀತಿಯಾಗಿ ನೀವು ಚಾಂಟ್ ಮಾಡಬೇಕಾಗುತ್ತೆ. ನೀವು ಮಾಡಿ ನೋಡಿ ಅಂತ ಹೇಳ್ತೇನೆ, ಅಥವಾ ಮಕ್ಕಳಿಗೆ ಇದನ್ನ ಕಲಿಸಿ ಅಂತ ಹೇಳ್ತೇನೆ. ಅವ್ರು ಇದನ್ನ ಚಾಂಟ್ ಮಾಡಿದಾಗ ಅವ್ರಿಗೆ ಶಿಕ್ಷಣ ಮತ್ತೆ ಜ್ಞಾನ, ಬುದ್ಧಿವಂತಿಕೆ, ಏಕಾಗ್ರತೆ ಬಹಳ ವಿಶೇಷ ರೀತಿಯಲ್ಲಿ ಪ್ರೋಗ್ರೆಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇದನ್ನ ಮಾಡಿ ಅವರ ಎಡಗೈಯಲ್ಲಿ ಬರಿಬಹುದು. ಇನ್ನು ಕಾಣುತ್ತೆ ಅಂದಾಗ ಎಡಬದಿಯಲ್ಲಿ ಎಲ್ಲಿ ಬೇಕಾದ್ರೂ ನೀವು ಬರಿಬಹುದು. ಎಡಬದಿಯಲ್ಲಿ ಈ ಪಾರ್ಟಲ್ಲಿ ಎಲ್ಲಿ ಬೇಕಾದ್ರೂ ಹೆಣ್ಣು ಮಕ್ಕಳಿಗೆ ಇರ್ಬೋದು, ಗಂಡು ಮಕ್ಕಳಿಗೆ ಇರ್ಬೋದು, ನೀವು ಖಂಡಿತ ಬರಿಬಹುದು, ಏನು ಸಮಸ್ಯೆ ಆಗಲ್ಲ. ಒಳ್ಳೆ ಇಂಪ್ಯಾಕ್ಟ್ ಅನ್ನು ಇದು ಕ್ರಿಯೇಟ್ ಮಾಡುತ್ತೆ. ಟ್ರೈ ಮಾಡಿ ನೋಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಖಂಡಿತ ಯಾರಿಗೆ ಬೇಕಾದ ಯಾವುದೇ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಯಾರಿಗೂ ಬೇಕಾದ ಇದನ್ನು ಕೊಟ್ಟು ನೋಡಿ, ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ಅವರು ಶಿಕ್ಷಣದಲ್ಲಿ ಮುಂದುವರಿಯುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಕೊನೆಯದಾಗಿ ಇಲ್ಲೊಂದು ಸ್ವಿಚ್ ವರ್ಡ್ ಇದೆ, ಇದು ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ, ಇದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತ ಸ್ವಿಚ್ ವರ್ಡ್ ಇದು. ಓಕೆ, ಪೃಥ್ವಿತ್ವ, ಓಕೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ, ರೈಟ್ ತಾನೆ? ಓಕೆನಾ? ಕ್ಷಮ್, ಇದೇನಾಗುತ್ತೆ, ಸ್ತ್ರೀಯರ ಯಾವುದೇ ಸಮಸ್ಯೆಗಳು, ಸ್ತ್ರೀಯರ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಈಗ PCOD ಪ್ರಾಬ್ಲಮ್ ಇರ್ಬೋದು ಅಲ್ವಾ, ಮೆನ್ಸಸ್ ಪ್ರಾಬ್ಲಮ್, ಆನಂತರ ಹೊಟ್ಟೆ ನೋವಿನ ಸಮಸ್ಯೆ, ಇನ್ನು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಸಮಸ್ಯೆ ಕಾಡ್ತಾ ಉಂಟು ಸ್ತ್ರೀಯರಿಗೆ ಅಂದಾಗ ಈ ಸ್ವಿಚ್ ವರ್ಡ್ ಅನ್ನ ಇವರು ಜಪ ಮಾಡ್ಬೇಕು ಅಲ್ವಾ. ಈಗ ಕೆಲವರಿಗೆಲ್ಲ ಏನಾಗುತ್ತೆ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಇರ್ತದೆ, ಕಂಟ್ರೋಲೇ ಆಗಲ್ಲ, ಏನ್ ಮಾಡೋದು ಗೊತ್ತಾಗಲ್ಲ, ಪಾಪ ಟೋಟಲಿ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಅಂತವರೆಲ್ಲ ನೀವು ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳಿ, ನಾನು ಅದಕ್ಕೆ ಅಡ್ಡಿ ಅಲ್ಲ, ನೀವೆಲ್ಲ ಕೂಡ ಮಾಡಿ, ತೊಂದರೆ ಇಲ್ಲ. ಬಟ್ ಈ ಒಂದು ಸ್ವಿಚ್ ವರ್ಡ್ ಅನ್ನ ಕ್ಷಮ್ 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 ಜೋರ್ ಜಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸಿನೊಳಗೆ ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಎಲ್ಲಿ ಇರ್ತೀರಾ, ಎಲ್ಲಿ ಅಡ್ಡಾಡ್ತೀರಾ, ಏನ್ ಕೆಲಸ ಮಾಡ್ತೀರಾ, ಅವಾಗೆಲ್ಲ ಇದನ್ನ ತಲೆಯಲ್ಲಿ ಇಟ್ಕೊಂಡು ಕ್ಷಮ್ 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 ಅಂತ ಚಾಂಟ್ ಮಾಡಿ. ಆನಂತರ ಏನ್ ಮಾಡ್ಬೇಕು, ಕೈಯಲ್ಲಿ ಬರ್ಕೊಳ್ಬಹುದು. ಇಲ್ಲಿ ಕಾಣ್ತದೆ ಅಂದಾಗ ಈ ಪಾರ್ಟಲ್ಲಿ ಎಲ್ಲಿ ಕೂಡ ನೀವು ಕ್ಷಮ್ ಅಂತ ಬರ್ಕೊಳ್ಬಹುದು. ಅದು ಖಂಡಿತ ನಿಮ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಾವು ಬಹಳಷ್ಟು ಸ್ತ್ರೀಯರಿಗೆ ಇದನ್ನು ಕೊಟ್ಟಿರುವಂತದ್ದು, ಅವರ ಸಮಸ್ಯೆಗಳು ಅದರಿಂದ ನಿವಾರಣೆ ಆಗಿರುವಂತದ್ದು. ಡೆಫಿನೆಟ್ ಆಗಿ ನಿಮ್ಗೆ ಇಂತಹ ಸಮಸ್ಯೆಗಳಿದ್ದಾಗ ಈ ಸ್ವಿಚ್ ವರ್ಡ್ ಅನ್ನ ಡೆಫಿನೆಟ್ ಆಗಿ ನೀವು ಮಾಡಿ ನೋಡಿ ಅಂತ ಹೇಳ್ತೇನೆ. ಅದನ್ನ ನೀವು ಚಾಂಟ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾವುದೇ ಸ್ತ್ರೀಯರಿಗೆ ಇದನ್ನ ಕೊಡ್ಬೋದು. ಆ ಹೊಟ್ಟೆ ನೋವಿನ ಸಮಸ್ಯೆ ಉಂಟು, ತಿಂಗಳ ಸಮಸ್ಯೆ ಆಗುವಾಗ ಹೊಟ್ಟೆ ನೋವು ತುಂಬಾ ಬರುತ್ತೆ, ಅಂತವರಿಗೂ ಕೂಡ ಇದು ಬಹಳ ಫೇವರೇಬಲ್ ಆಗುತ್ತೆ. ಸೊ ಅವರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರು ಇದು ಬಹಳ ಫೇವರೇಬಲ್ ಆಗುತ್ತೆ. ಮತ್ತೆ ಗಂಡಸರು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಗಂಡಸರು ಕೂಡ ಇದನ್ನು ಚಾಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದ್ರೆ ಹೆಂಗಸರಿಗೆ ಇದು ಸ್ಪೆಷಲೈಸ್ ಆಗಿರುವಂತದ್ದು. ಕ್ಷಮ್ 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 ಕ್ಷಮ್, ಈ ರೀತಿಯಾಗಿ ಇದನ್ನ ಚಾಂಟ್ ಮಾಡಿ ನೋಡಿ. ಇದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಸ್ತ್ರೀಯರಿಗೆ ಕೊಡಬಲ್ಲದು. ಹೊಟ್ಟೆಗೆ ಸಂಬಂಧಪಟ್ಟದ ಎಲ್ಲಾ ಸಮಸ್ಯೆಗಳು, ಸ್ತ್ರೀಯರ ಎಲ್ಲಾ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಕೂಡ ಇದರ ಮುಖಾಂತರ ಅದು ನಿವಾರಣೆ ಡೆಫಿನೆಟ್ ಆಗಿ ಆಗಿಯೇ ಆಗುತ್ತೆ. ಈಗ ನಿಮಗೆ ಗೊತ್ತಾಯ್ತು ಸ್ವಿಚ್ ವರ್ಡ್ ಅನ್ನ ಯಾವ ರೀತಿ ನಾವು ಉಪಯೋಗ ಮಾಡ್ಬೇಕಂತ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಬಹಳಷ್ಟು ಸ್ವಿಚ್ ವರ್ಡ್ ಇದೆ. ಇದು ವೇದಿಕ್ ಸ್ವಿಚ್ ವರ್ಡ್ ಆಗಿರುವುದರಿಂದ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇನ್ನೇನಾಗುತ್ತೆ, ಇನ್ನು ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಓಕೆನಾ? ಪಾಪ ಅವರಿಗೆ ರಾತ್ರಿ ಹೊತ್ತು ಜ್ವರ ಬರುತ್ತೆ, ಓಕೆನಾ? ಈಗ ನಿಮ್ಗೆ ಬಂದ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಈಗ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಪಾಪ ಮಾತ್ರೆ ತಿನ್ನಕ್ಕೆ ಕೇಳಲ್ಲ, ಡಾಕ್ಟರ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು ಗೊತ್ತಾಗೋದಿಲ್ಲ, ಜ್ವರ ಬರ್ತಾ ಉಂಟು ಅವ್ರಿಗೆ. ನೀವೇನ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ, ಮನೆಯಲ್ಲಿ ಗ್ರೀನ್ ಕಲರ್ನ ಸ್ಕೆಚ್ ಪೆನ್ ಅನ್ನ ಮೊದಲೇ ತಂದಿಡಿ, ಓಕೆನಾ? ಗ್ರೀನ್ ಕಲರ್ ಆಡ್ ಜೆಲ್ ಅಂತ ಬರುತ್ತೆ ನಿಮ್ಗೆ. ಆಡ್ ಜೆಲ್ ಅಲ್ಲಿ ಆ ಗ್ರೀನ್ ಕಲರ್ನ ಸ್ಕೆಚ್ ಪೆನ್, ಅದು ತುಂಬಾ ಚೆನ್ನಾಗಿರ್ತದೆ, ಅದರ ಸ್ಕೆಚ್ ತುಂಬಾ ಚೆನ್ನಾಗಿರ್ತದೆ, ಇಂಕ್ ತುಂಬಾ ಚೆನ್ನಾಗಿರ್ತದೆ. ಆಡ್ ಜೆಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಅದನ್ನ ತಂದು ಮನೆಯಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಗ್ರೀನ್ ಕಲರ್ ಪೆನ್ ಇಂದ ಅದನ್ನ ಹೇಳಿಕೊಡ್ತೇನೆ. ಇಲ್ಲಿ ನೋಡಿ ಆಡ್ ಜೆಲ್, ಓಕೆನಾ? ಆಡ್ ಜೆಲ್ ಇದು, ಓಕೆ? ಇದನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಇದು ಬಹಳ ಫೇವರಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಲರ್ ಥೆರಪಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ನಾವು ಇದನ್ನ ಯಾವಾಗ್ಲೂ ಇಟ್ಕೊಂಡಿರ್ತೇವೆ. ಇದರಲ್ಲಿ ಗ್ರೀನ್ ಕಲರ್ ಪೆನ್ ಇರ್ತದೆ, ಡಾರ್ಕ್ ಗ್ರೀನ್ ಕಲರ್, ಓಕೆನಾ? ಇದನ್ನ ತೆಗೆದುಬಿಟ್ಟು ಏನ್ ಮಾಡ್ಬೇಕು, ಸಣ್ಣ ಮಗುವಿಗೆ ಅಥವಾ ಯಾರಿಗಾದ್ರೂ ಕೂಡ ಪರವಾಗಿಲ್ಲ, ಈಗ ಸಣ್ಣ ಮಗುವಿಗೆ ಅಂತ ಇದು ಕ್ವಿಕ್ ಆಗಿ ಇದು ವರ್ಕ್ ಆಗುತ್ತೆ. ನಿಮ್ಗೂ ಕೂಡ ನೀವು ಮಾಡ್ಕೊಳ್ಬೋದು. ನೀವೇನ್ ಮಾಡ್ಬೇಕು, ಜ್ವರ ಬರ್ತಾ ಉಂಟು, ತಡ್ಕೊಳ್ಲಿಕ್ಕೆ ಆಗ್ತಲ್ಲ, ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ, ತುಂಬಾ ಮೈ ಬಿಸಿ ಆಗ್ತಾ ಉಂಟು ಅಂದಾಗ, ಅಥವಾ ಸಣ್ಣ ಮಗುವಿಗೂ ಕೂಡ ಮೈ ಬಿಸಿ ಆಗ್ತಾ ಉಂಟು, ಬಾರಿಗೂ ಮೈ ಬಿಸಿ ಆಗ್ತಾ ಉಂಟು, ಡಾಕ್ಟರ್ ಬಳಿಗೆ ಹೋಗುವಾಗಿಲ್ಲ, ಮಾತ್ರೆ ನುಂಗ್ತಾ ಇಲ್ಲ, ತಲೆ ಬಿಸಿ ಆಗೋಗುತ್ತೆ. ಒಂದನೇದಾಗಿ ನೀವು ಮಾಡಿಯೇ ಮಾಡ್ತೀರಾ, ಒಂದು ಟವೆಲನ್ನ ಒದ್ದೆ ಮಾಡಿ ಇಲ್ಲಿ ಅಂತೂ ಪಟ್ಟಿಯನ್ನ ಕಟ್ಟಿರ್ತೀರಾ, ಅದಂತೂ ಮಾಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಈ ಬೆರಳಿದೆಯಲ್ಲ, ತೋರು ಬೆರಳು, ಈ ತೋರು ಬೆರಳಿಗೆ ಇಲ್ಲಿ ಎಲ್ಲಾ ಕಡೆ ಸ್ಕೆಚ್ ಮಾಡ್ಬೇಕು ಇದನ್ನು, ಓಕೆನಾ? ಈ ರೀತಿಯಾಗಿ ಸ್ಕೆಚ್
ಸ್ಕೆಚ್ ಮಾಡಬೇಕು. ನಾನೀಗ ಮಾಡ್ತಾ ಇಲ್ಲ, ಬಟ್ ನೀವು ಇದನ್ನ ಇಲ್ಲಿ ಸ್ಕೆಚ್ ಮಾಡಬೇಕು ಮಗುವಿಗೆ. ಓಕೆನಾ? ನಿಮ್ಗೆ ಬೇಕಾದ್ರೆ ನಿಮ್ಗೆ ಕೂಡ ಜ್ವರ ಬರ್ತಾ ಉಂಟು, ಇದನ್ನು ಇಲ್ಲಿಂದ ಸ್ಕೆಚ್ ಮಾಡಿ. ಆನಂತರ ಈ ಬೆರಳಿಗೆ ಕೂಡ ಇಲ್ಲಿಂದ ಅಂದ್ರೆ ಎಡಗೈ ಮತ್ತೆ ಬಲಗೈಯ ತೋರು ಬೆರಳಿಗೆ ಇಲ್ಲಿಂದ ಹೀಗೆ ಸ್ಕೆಚ್ ಮಾಡಿ ಅಂತ ಹೇಳ್ತೇನೆ. ಅಷ್ಟೇ ಸಾಕು. ಜ್ವರ ವಿದಿನ್ 10 to 15 ಮಿನಿಟ್ಸ್ ಅಲ್ಲಿ ಜ್ವರ ಇಳಿದೋಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಬಹಳ ಫೇವರೇಬಲ್ ಆಗುತ್ತೆ ಈ ಕಲರ್ ಥೆರಪಿ. ಓಕೆನಾ? ಇದು ಎಮರ್ಜೆನ್ಸಿಯಲ್ಲೆಲ್ಲ ಕೆಲಸಕ್ಕೆ ಬರುವಂತದ್ದು. ಆನಂತರ ಸ್ವಿಚ್ ವರ್ಡ್ ಕೂಡ ಕೊಟ್ಟಿದ್ದೇನಲ್ವ, ಅಲ್ಲಿ ಟನ್ ಅಂತ ಸ್ವಿಚ್ ವರ್ಡ್ ಇದೆ, ಟನ್ ಟನ್ ಟನ್. ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಆ ಸ್ವಿಚ್ ವರ್ಡ್ ಅನ್ನು ಕೂಡ ನೀವು ಮಕ್ಕಳಿಗೆ ಬೇಕಾಗಿ, ನಿಮ್ಗೆ ಬೇಕಾಗಿ, ಯಾರು ಬಿಮಾರಿ ಇದ್ದಾರೆ ಅವ್ರಿಗೆ ಬೇಕಾಗಿ ಎಮರ್ಜೆನ್ಸಿಯಲ್ಲಿ ಅದನ್ನ ಖಂಡಿತ ಯೂಸ್ ಮಾಡಿ ಅಂತ ಹೇಳ್ತೇನೆ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಇನ್ನೇನ್ ಮಾಡೋಣ, ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮದಲ್ಲಿ, ಇನ್ನೊಂದು ವಿಡಿಯೋದಲ್ಲಿ ಒಂದಷ್ಟು ರಹಸ್ಯಗಳನ್ನ ಹೊತ್ತು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ, ಯಾರೆಲ್ಲ ಸ್ಕಿಪ್ ಮಾಡದೆ ಇದುವರೆಗೂ ನೋಡಿದ್ದೀರಾ ಅಂತಹ ಮಹಾನೀಯರುಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿ ಎಲ್ರಿಗೂ ನಮಸ್ತೆ, 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 ಬಾಯ್.